दामोदर दास मोदी ईश्वर की शपथ लेता हूं। ಸ್ನೇಹಿತರೆ ನಮಸ್ಕಾರ. 18ನೇ ಲೋಕಸಭಾ ಚುನಾವಣೆಯಲ್ಲಿ ಅಮೋಘ ಗೆಲುವು ಸಾಧಿಸಿ ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿದ್ದಾರೆ ನರೇಂದ್ರ ದಾಮೋದರ್ ದಾಸ್ ಮೋದಿ. ಈತ ಗುಜರಾತಿನ ಸಾಮಾನ್ಯ ಹುಡುಗ, ಜಗತ್ತನ್ನೇ ಭಾರತದತ್ತ ತಿರುಗಿಸಿದ ಭಗೀರಥ. ಇವರ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಆ ತೀಕ್ಷ್ಣ ಮಾತು, ಹೋರಾಟದ ಗುಣ, ಮೋದಿ ಇಟ್ಟ ಗುರಿ ಯಾವತ್ತೂ ಮಿಸ್ ಆಗಲ್ಲ ಅಂತಾರೆ ಅವರ ಅಸಂಖ್ಯಾತ ಅಭಿಮಾನಿಗಳು. ನರೇಂದ್ರ ಮೋದಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲವೇ ಅಲ್ಲ. ಫೋರ್ಬ್ಸ್ನ ಪ್ರಕಾರ ಪ್ರಪಂಚದ 15ನೇ ಶಕ್ತಿಯುತ ವ್ಯಕ್ತಿ ಅನಿಸಿಕೊಂಡಿರುವ ಇವರು ಸಾಮಾನ್ಯವಾಗಿ ಟೀ ಮಾರುವ ಹುಡುಗ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಸತತ 4 ಬಾರಿ ಗುಜರಾತಿನ ಮುಖ್ಯಮಂತ್ರಿ ಹಾಗೂ ಸತತ 3 ಬಾರಿ ದೇಶದ ಪ್ರಧಾನಮಂತ್ರಿಯಾಗಿರುವ ಪ್ರಚಂಡ ನಾಯಕ ನರೇಂದ್ರ ಮೋದಿ ಅವರ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. जम्मू एंड कश्मीर के पीएम को आप भारत का हिस्सा नहीं मानते हो क्या? एग्रेसिव ना हो, कौन देंगे इसके लिए? क्या बात कर रहे हो आप? ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 80ರ ದಶಕದ ಮಧ್ಯಭಾಗದವರೆಗೆ ಇಡೀ ದೇಶಕ್ಕೆ ಗೊತ್ತಿದ್ದ ಒಂದೇ ಒಂದು ಹೆಸರು ಅಂದರೆ ಅದು ಇಂದಿರಾ ಗಾಂಧಿ. ಆಕೆ ನಮ್ಮ ದೇಶ ಆಳುತ್ತಿರುವ ಒಬ್ಬ ಗಟ್ಟಿಗಿತ್ತಿ ಹೆಂಗಸು ಅನ್ನುವುದು ಜನಜನಿತವಾಗಿತ್ತು. ಇಂದಿರಾ ಗಾಂಧಿ ಹುತಾತ್ಮರಾದ 37 ವರ್ಷಗಳ ಬಳಿಕ ಅವರನ್ನು ಮೀರಿಸುವ ರೀತಿಯಲ್ಲಿ ಇಡೀ ದೇಶದ 144 ಕೋಟಿ ಜನರ ಬದುಕಿನ ಮೇಲೆ ಪ್ರಭಾವ ಬೀರುತ್ತಿರುವ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ. 2014ರಲ್ಲಿ ಮೊದಲ ಬಾರಿ ದೇಶದ ಪ್ರಧಾನಿಯಾಗಿದ್ದ ಮೋದಿ 2019ರಲ್ಲಿ 2ನೇ ಬಾರಿ ಪ್ರಧಾನಮಂತ್ರಿಯಾಗಿದ್ದರು. ಮೋದಿ ಈಗ ಮತ್ತೊಮ್ಮೆ 2024ರಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬಂದಿರುತ್ತಾರೆ. ಮೋದಿ ಅವರನ್ನು ದೇಶದ ಜನರು ಇನ್ನೂ ಕೂಡ ಕುತೂಹಲ, ವಿಸ್ಮಯ ಮತ್ತು ಒಂದಿಷ್ಟು ಸಂಶಯದಿಂದಲೇ ನೋಡುತ್ತಿದ್ದಾರೆ. ಕಳೆದ 10 ವರ್ಷಗಳ ಮೋದಿ ಸರ್ಕಾರದ ಅವಧಿಯಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಜಗತ್ತೇ ತಿರುಗಿ ನೋಡುವ ಕ್ರಾಂತಿ ದೇಶದಲ್ಲಾಗಿದೆ. ಸರ್ಕಾರದ ಸೇವೆ ಹಾಗೂ ಅಧಿಕಾರ ಪಡೆಯಲು ಸಾಮಾನ್ಯ ಜನ ಪರದಾಡುವ ಕಾಲ ಹೊಂದಿತ್ತು. ಆದರೆ 2014ರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಏರಿತು. ಇಲ್ಲಿಂದ ದೇಶದಲ್ಲಿ ಒಂದು ಹೊಸ ಪರ್ವವೇ ಶುರುವಾಗಿತ್ತು. ಹಳ್ಳಿಗಳಿಗೂ ಹಿಂದುಳಿದ ಪ್ರದೇಶಗಳಿಗೂ ಸರ್ಕಾರದ ಸೇವೆ ತಲುಪಲಾರಂಭಿಸಿದವು. ಜನಪರ ಯೋಜನೆಗಳು ದೇಶದಾದ್ಯಂತ ಬಡ ಮತ್ತು ಅತ್ಯಂತ ಹಿಂದುಳಿದ ಸಮುದಾಯಗಳನ್ನು ಹೇಗೆ ತಲುಪುತ್ತಿದೆ ಅನ್ನುವುದನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಂಚಿಂಚು ಮಾಹಿತಿ ಪಡೆಯುತ್ತಾರೆ. ಕಳೆದ 10 ವರ್ಷಗಳಲ್ಲಿ ದೇಶದಲ್ಲಾದ ಬದಲಾವಣೆಯನ್ನು ನೋಡೋದಾದರೆ ದೇಶದ ಜನರ ದೈನಂದಿನ ಜೀವನದಲ್ಲಾದ ಬದಲಾವಣೆಯನ್ನು ಊಹಿಸಿಕೊಳ್ಳಿ. UPI ಮೂಲಕ ಬ್ಯಾಂಕಿನ ಎಲ್ಲ ಕೆಲಸಗಳನ್ನು ಮನೆ ಕಚೇರಿಗಳಲ್ಲಿ ಕುಳಿತು ಅಂಗೈನಲ್ಲಿ ಮಾಡುತ್ತಿದ್ದಾರೆ. ಇಷ್ಟೇ ಅಲ್ಲ, ದೇಶಕ್ಕೆ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಕೋವಿನ್ ಎಂಬ ಗೇಮ್ ಚೇಂಜರ್ ಅಪ್ಲಿಕೇಶನ್ ಅನ್ನು ಪರಿಚಯಿಸಲಾಯಿತು. ಈ ಮೂಲಕ ವಿಶ್ವದ ಅತಿದೊಡ್ಡ ವ್ಯಾಕ್ಸಿನೇಷನ್ ಅನ್ನು ನಿರ್ವಹಿಸಲಾಯಿತು. ಈಗ ಅಂತರ್ಜಾಲದಲ್ಲಿ ಹಲವಾರು ಸರ್ಕಾರಿ ಸೇವೆಗಳು ಲಭ್ಯವಿದೆ. ಆದರೆ ಇದೇ ಒಂದು ದಶಕದ ಹಿಂದೆ ಇದು ಅಸಾಧ್ಯವಾಗಿತ್ತು. ಮೋದಿ ಸರ್ಕಾರ ತಂತ್ರಜ್ಞಾನವನ್ನು ಬಳಸಿ ದೇಶದಲ್ಲಿ ಡಿಜಿಟಲ್ ಕ್ರಾಂತಿಯನ್ನೇ ಮಾಡಿದೆ. ಕಳೆದ 10 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮೂಲಕ ಸುಮಾರು 17 ಕೋಟಿ ಹೊಸ ಕುಟುಂಬಗಳಿಗೆ LPG ಸಂಪರ್ಕ ಕೊಡಲಾಗಿದೆ. ಇನ್ನು ವಿದ್ಯುತ್ ವ್ಯವಸ್ಥೆ, ಶೌಚಾಲಯ ನಿರ್ಮಾಣ, ನಲ್ಲಿ ನೀರಿನ ವ್ಯವಸ್ಥೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೇಂದ್ರ ಸರ್ಕಾರ ಅಭೂತಪೂರ್ವ ಸಾಧನೆ ಮಾಡಿದೆ. ಇದೇ ಒಂದು ದಶಕದ ಹಿಂದೆ ಗಡಿ ಪ್ರದೇಶಗಳಲ್ಲಿ ಪದೇ ಪದೇ ಉಗ್ರರ ದಾಳಿ ಮಾಡಿಸುತ್ತಿದ್ದ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಬೃಹತ್ ಸರ್ಜಿಕಲ್ ಸ್ಟ್ರೈಕ್ಗಳ ಮೂಲಕ ಉಗ್ರರ ಎಡೆಮುರಿ ಕಟ್ಟಿ ಗಡಿಗಳಲ್ಲಿ ಪಾಕಿಸ್ತಾನದ ಪುಂಡಾಟಿಕೆಯನ್ನು ನಿಲ್ಲಿಸಲಾಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಉಗ್ರರ ಬೀಡಾಗಿದ್ದ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದುಗೊಳಿಸಿ ಜಮ್ಮು ಕಾಶ್ಮೀರವನ್ನು ಭಾರತದ ಸ್ವರ್ಗವನ್ನಾಗಿ ಮಾಡಲಾಗಿದೆ. ಪದೇ ಪದೇ ಗಡಿಗಳಲ್ಲಿ ಕಾಲು ಕೆರೆದು ಜಗಳಕ್ಕೆ ಬರುತ್ತಿದ್ದ ಚೀನಾ ಕೂಡ ಭಾರತವನ್ನು ನೋಡಿ ಹೆದರುತ್ತದೆ. ಮೋದಿ ಸರ್ಕಾರದ ವಿದೇಶಿ ವ್ಯವಹಾರಗಳ ಮಂತ್ರಿ ಜೈಶಂಕರ್ ಅವರು ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಕಣ್ಣಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾರತ ಅದನ್ನು ವಶಪಡಿಸುವುದರಲ್ಲಿ ಯಾವುದೇ ಅನುಮಾನಗಳಿಲ್ಲ. 2014ರಲ್ಲಿ ಪ್ರಪಂಚದ 10ನೇ ದೊಡ್ಡ ಆರ್ಥಿಕತೆಯಾಗಿದ್ದ ಭಾರತ 2024ರ ಅವಧಿಗೆ ಪ್ರಪಂಚದ 5ನೇ ದೊಡ್ಡ ಆರ್ಥಿಕತೆಯಾಗಿದೆ. ಭಾರತವನ್ನು ವಿಶ್ವಗುರು ಮಾಡುವುದರ ಕಡೆ ಮೋದಿಯವರು ದಿಟ್ಟ ಹೆಜ್ಜೆಯನ್ನೇ ಇಟ್ಟಿದ್ದಾರೆ. ಭಾರತವನ್ನು ಹವಾಡಿಗರ ದೇಶ ಎನ್ನುತ್ತಿದ್ದ ವಿದೇಶಗಳೆಲ್ಲವೂ ಈಗ ಭಾರತದತ್ತ ಆಶ್ಚರ್ಯ ರೀತಿಯಲ್ಲಿ ನೋಡುತ್ತಿದೆ. ಎಲ್ಲ ವಿಶ್ವದರ್ಜೆಯ ನಾಯಕರಿಗೆ ಮೋದಿ ಕಂಡರೆ ವಿಶೇಷ ಪ್ರೀತಿ. ಒಟ್ಟಿನಲ್ಲಿ ಇದೇ ಒಂದು ದಶಕದ ಹಿಂದೆ ಊಹೆಗೂ ನಿಲುಕದ ಹಲವು ಸಂಗತಿಗಳು ಈಗ ಜಾರಿಗೆ ಬಂದಿದೆ. ಇಂತಹ ದಿಟ್ಟ, ಧೈರ್ಯವಂತ ಹಾಗೂ ಚಾಣಕ್ಯ ಪ್ರಧಾನಿಯನ್ನು ಪಡೆದ ನಾವೆಲ್ಲರೂ ಧನ್ಯರು ಎಂದು ಹೇಳುತ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.